ಶಕುನಿ, ಹಿಂದೆ ನಿನ್ನ ಶತ ಸಹೋದರ ನಿರಾಹಾರದ ಕೊಂದ ಆ ದುರ್ಯೋಧನ ವಂಶವನ್ನು ಸರ್ವನಾಶ ಮಾಡಬೇಕೆಂದು ಅಂದು ನೀನಿದ್ದ ಶಪಥ ಏನಾಯಿತು? ಏನಾಯಿತು ಶಕುನಿನ ಶಪಥ? ಏನಾಯಿತು ಶಕುನಿನ ಪ್ರತಿಜ್ಞೆ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅವ ಏನು ಮಾಡುತ್ತಿರುವ ಅದನ್ನು ಮರುಗಳೇ ಏನಿ ಕುಹಕ ಕಂಠದ ಕರ್ಕಶ ಕೇಕೆ ಪ್ರಯೋಗಿಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಂಡ ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನ್ ನಿಪುಣ ಸೇರಿನ ಸರ್ವ ಈ ಸೌಬಲ ರಾಜ ಶಕುನಿಗಳನ್ನೇ ನಿಮ್ಮಗಳ ಸರಸ ಸಲ್ಲಾಪ ದುಷ್ಟ ದುರ್ಲ ದುರ್ಯೋಧನ, ಇನ್ನು ಮುಂದೆ ನನಗುಳಿದಿರುವ ದಾರಿ ಮೋಸಕ್ಕೆ ಮೋಸ, ದೇಶಕ್ಕೆ ದೇಶ, ಸೇರಿಗೆ ಸೇರು. ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಿತ್ತು. ಆದರೆ ಅದೆಲ್ಲವೂ ನಿನ್ನಿಂದ ಗಾಳಿ ಗೋಪುರದಂತಾದರೂ ಸುಯೋಧನ, ಗಾಳಿ ಗೋಪುರದಂತಾದರೂ. ಆದರೂ ಚಿಂತೆ ಇಲ್ಲವೋ ತಂಡ, ನಾನು ನಿನಗಿಂತಲೂ ಮಹಾ 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 ಪ್ರಚಂಡ. ಅಂತೆಯೇ ಶಕುನಿಯ ಇತಿಹಾಸ ಭವಿಷ್ಯ ವಲಸ್ಯವಾಗುವುದೆಂದು ತಿಳಿದು ಮುಳ್ಳಲ್ಲಿ
ವಜ್ರವನ್ನು ವಜ್ರದಿಂದಲೇ ತುಂಬಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ಸಂಹರಿಸಬೇಕು ಎಂಬ ಹಿರಿಯರ ಯೋಕ್ತಿಯನ್ನು ಅನುಸರಿಸಿ ಅಂದಿನಿಂದಲೂ ನಿನ್ನೊಡನೆ ಜೊತೆಗೂಡಿ ನಿನ್ನನ್ನು ಅಡ್ಡದಾರಿ ಇರಿಸುತ್ತಲೇ ಬಂದೆ. ಎಂದು ಮುಂದೆ ಉಳಿದಿರುವ ದಾರಿ ಹಸ್ತಿನಾವತಿಯ ರತ್ನ ಖಚಿತ ಸಿಂಹಾಸನವನ್ನು ರಕ್ತದ ನಡುವಿನಲ್ಲಿ ಒದಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನನ್ನು ನೀರಿನಿಂದ ಹೊರಬಿದ್ದ ಮೀನಿನಂತೆ ಒದ್ದಾಡಿ ಸಾಯಬೇಕು. ಈ ರೀತಿ ನಿನ್ನನ್ನು ನರಳಿಸದೆ ಹೋದರೆ ನಾನು ಸೌಬಲ ರಾಜಶಕುನಿಯೇ ಅಲ್ಲ. ಇನ್ನು ಮುಂದೆ ಗುಳಿದಿರುವ ದಾರಿ ಈ ದೇಹದಲ್ಲಿ ಒತ್ತಿ ಉರಿಯುತ್ತಿರುವ ಜ್ವಾಲೆ ಸಹೋದರರನ್ನು ಜನ್ಮದಾತನನ್ನು ಆ ನಿನ್ನೆ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ಒಂದು ಇಡೀ ಅನ್ನ ಒಂದು ಒಳಲು ನೀರು ಕೊಡುತ್ತಿದ್ದೆಯಲ್ಲೋ ಪಾಪಿ. ಆ ನನ್ನ ಹತಭಾಗ್ಯ ಸಹೋದರರು ಅದೆಲ್ಲವನ್ನು ನೆನೆದಿತ್ತು ಒಬ್ಬೊಬ್ಬರಾಗಿ ಮೃತರಾದರು. ಅವರ ಚಿರಶಯ ಸುಂದರ ದೃಷ್ಟಿಯು ಈಗಲೂ ನನ್ನ ಅಸ್ಥಿ ಪಟುವದಲ್ಲಿ ಅಚ್ಚಳಿಯದಂತೆ ಉಳಿದು ನನ್ನ ದೇಹವನ್ನು ಭೇದಿಸುತ್ತಿರುವುದು. ಸುಯೋಧನ, ನಿನ್ನ ಕುರು ರಕ್ತದ ಅದಶ್ರ ಧಾರೆಯಿಂದ ಅವರನ್ನು ಪುನಃ ಉಜ್ಜೀವನಗೊಳಿಸುವನು. ಅಣ್ಣ, ಆಗ ಈ
ಅಲ್ಲ ಬೇಡಿರಿ ನನ್ನ ಅಲ್ಲ ಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನಿಮ್ಮನ್ನು ನರಕದಲ್ಲಿ ನಿರಾಜನ ಮಾಡಿಸುವನು. ದುರ್ಯೋಧನ ತಾಯಿಯ ಕಣ್ಣೀರಿನಿಂದ ತೊಳೆದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ನರಳುತ್ತ ನಿನಗಾಗಿ ಒಂದು ಹನಿ ಕಣ್ಣೀರನ್ನು ಬಿಡುವವರಿಲ್ಲದಂತೆ ಮಾಡಿ ನಿನ್ನನ್ನು ನರಕದ ಮಾರ್ಗವನ್ನು ಹಿಡಿದಿದೆ. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತಿನ್ಯಾರಿಗೆ? ನಿನಗೆ. ಗೌರವೇಶ್ವರ, ನಿನಗೆ ಶತ್ರುಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏನಯ್ಯ ನಿನ್ನ ಆರ್ಭಟ? ಹೊಸಿದ ಹೆಬ್ಬುಲಿಯಂತೆ. ಮಾವ, ನಾನು ಮಾಡಿದ ಕಾರ್ಯವು ಯುದ್ಧವೇ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತ ಹೊರಟರೆಂದು ಆಗಲೇ ದೂತರು ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ವೀರ. ನನ್ನ ಬಾಹುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಮಾವ, ಈ ಜ್ಞಾತಿ ಹಿಂಸೆ, ಸ್ವಯೂಟ ಕಲಹ ಇದು ಉಚಿತವೇ ಮಾವ? ಕೃಷ್ಣನು ಕ್ಷತ್ರಿಯರ ಅನಂತ ಸ್ವರೂಪನು. ಅವನ ಮಾತು ಪರಿಗ್ರಹವಲ್ಲ ಬಿಡಯ್ಯ. ಹಸ್ತಿನಾವತಿಯಲ್ಲಿ ಯೋಧಿಸುವುದರ ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆತನ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರಾದ ವಿದುರನ ಮರುಕು ದ್ರೌಪದಿಯನ್ನು ಆಶ್ರಯಿಸುವನು. ಅವಹೇಳನ ಅಲ್ಲ ಪ್ರಿಯ ಸಹೋದರ, ಯದುಪದಿಗೆ ಭಕ್ತ ಪರಾಧೀನನು. ವಿದುರನಂದ ಭಕ್ತರು ಅವನಿಗೆ ಮತ್ತಾರಿರುವರು. ಚಿಂತಿಸಬೇಡ ಸಹೋದರ, ಹೋಗು ಅದೇ ಸತ್ಕಾರಕ್ಕೆ ಸಿದ್ಧ ಮಾಡು. ಸತ್ಕಾರ
ಸಾರಿ ದುಸ್ಸಾಹಸವೆನಿಸುವುದು. ಮಾವ, ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ? ಸುಯೋಧನ, ಕೃಷ್ಣನು ಶಾಂತಿಗಾಗಿ ಈಗ ಬಂದವನಲ್ಲ. ಒಂದು ವೇಳೆ ಶಾಂತಿಗಾಗಿ ಬಂದಿದ್ದರೆ ಈ ಕುರುಸಾರ್ವಭೌಮನ ವೈಭವೋತ್ತರವಾದ ಅರಮನೆಯನ್ನು ನಿರಾಕರಿಸಿ ಆ ದಾಸಿ ಪುತ್ರ ವಿದುರನ ಚೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ. ಈ ಅಪಮಾನವನ್ನು ನೀನು ಅದು ಹೇಗೆ ಸಹಿಸಿಕೊಳ್ಳುವೆ ಸುಯೋಧನ? ಮಾವ, ಕೃಷ್ಣನೆಂದರೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯರ ಕಳಂಕ ಸ್ವರೂಪನು. ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅಂತಹವರನ್ನೇ ಕಾರಣವಿಲ್ಲದೆ ನಾಶಪಡಿಸುವನು. ಕಂಸ, ಶಿಶುಪಾಲ, ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ. ನಿಜ ಮಾವ. ಅಂತಹವರನ್ನೇ ಕಾರಣವಿಲ್ಲದೆ ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕ ಆ ಉಗ್ರಸೇನನಿಗೆ ಪಟ್ಟ ಕಟ್ಟಿ ಸಹೋದರರನ್ನು ಸುರಪಾನ ಮತ್ತರನ್ನಾಗಿ ಮಾಡಿ ತಾನೇ ರಾಜಲಕ್ಷ್ಮಿಯನ್ನು ಕೈವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕೊಡು ರಾಜ. ಮಾವ, ಹಾಗಿದ್ದರೆ ನನ್ನನ್ನು ದ್ವಾರಗೆ ಕಳಿಸಿದ್ದೇಕೆ? ಆ ದರಿದ್ರ ನಂದ ಗೋಪಾಲನ ಮನೆ ಬಾಗಿಲಿನ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಸಾರ್ವಭೌಮನಿಗೆ ಯೋಗ್ಯವಾಗಿತ್ತೆ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನೋ ಉದ್ದೇಶ? ಕಾಲಧರ್ಮದ ವಿಷಯ ಅಲ್ಲನ್ನು ಕಿತ್ತು ಬಲಿಕಾಲೊಡನೆ ಕೃಷ್ಣನಿಗಿಂತ ಕೃಷ್ಣನ ವಿಜಯೋನ್ಮತ್ತ ಯಾದವ ಸೈನ್ಯದ ಅವಶ್ಯಕತೆ ನಿನಗೆ ಬಹಳವಿತ್ತು. ಕೃಷ್ಣನನ್ನು ಯಾದವ ಸೈನ್ಯದಿಂದಲೇ ಸಂಹರಿಸುವ ಅವಕಾಶ ಈಗ ನಿನಗೊದಗಿ ಬಂದಿದೆ. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಬಂದಿದ್ದೇ ಆಗಿದ್ದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಈ ಕಷ್ಟದಿಂದ ಅರ್ಜುನನು ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಮಾವ. ಪಾಂಡವರು 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 ದುರ್ಯೋಧನ, ಮಾವ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ? ಏಕೆಂದರೆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಹೌದು ಮಾವ. ಒಂದು ವೇಳೆ ಕೃಷ್ಣನ ಮಾತಿಗೆ ಸಮ್ಮತಿಸಿ ನೀನೇನಾದರೂ ಸಂಧಿಗೆ ಸಮ್ಮತಿಸಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ದುರ್ಯೋಧನ ಮತ್ತಿನ್ನೇನಯ್ಯ ಎಂದು ಪ್ರಬಲರಾಜರಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ಇಲ್ಲವಾಯಿತು. ಅದನ್ನು ಪುನಃ ಹೊಂದುವುದೆಂದರೇನು? ಒಂದು ವೇಳೆ ಪಾಂಡವರಿಗೆ ರಾಜ್ಯದ ಮೇಲಿನ ಆಸೆ ಇದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಮರ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ನೀಡಲಾಗುವುದಿಲ್ಲ, ನೀಡುವುದೂ ಇಲ್ಲ. ಈ ಚಲಂಗಮಲ್ಲ. ಈ ವಿಚಾರದಲ್ಲಿ
ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೆನು. ಅಷ್ಟೇ ಅಲ್ಲ ಸುಯೋಧನ, ಈ ವಿಚಾರದಲ್ಲಿ ಪ್ರತಿ ಬಾರಿಗೂ ಸಂಧಿಯ ನೆಪದಲ್ಲಿ ಪ್ರತಿಷ್ಠೆ ತೋರಿಸುತ್ತಿರುವ ಆ ಕಳ್ಳಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಆಗಲೇಬೇಕು. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಕೈಗೊಳ್ಳುವುದಿಲ್ಲ. ಈ ದುರ್ಯೋಧನ ಛಲ ಕಕ್ಕಲಿನಂತೆ ಹಾಸಲ, ಕಕ್ಕಲಿನಂತೆ ಹಾಸಲ. ಹೋಗೋಣ. ಪುರಕುಲದ ನರಳುವೆ ನೆಲೆ. ಏನಂದ್ರೆ ದುರ್ಯೋಧನ ಛಲ ಕಗ್ಗಲ್ಲಿನಂತೆ ಅಚಲ. ದುರ್ಯೋಧನನ ಛಲ ಈ ಶಕುನಿಗೆ ಬಲ. ದುರ್ಯೋಧನ, ಈ ಶಕುನಿ ಎಂದರೆ 3 ಅಕ್ಷರದ ಅರ್ಥ ತಿಳಿದಿದೆಯೇನೋ? ಶಾ ಎಂದರೆ ಶಪಥ, ಹೂ ಎಂದರೆ ಕುತಂತ್ರದಿಂದ ಕುರುವಂಶ, ಈ ಎಂದರೆ ಶಕುನಿಯ ಶಪಥದಿಂದ ಕುರುವಂಶದ ನಿರ್ನಾಮ. ದುಷ್ಟ ದುರ್ಯೋಧನ ಅಧಿಕಾರ ಮದದಿಂದ ಕುಗ್ಗಿ ನೆರೆಯುತ್ತಿರುವೆಯಲ್ಲ, ಇನ್ನೆಷ್ಟು ದಿನ ಇರುವುದು ನಿನ್ನ ಅಧಿಕಾರ? ಅಧಿಕಾರ ಅಧಿಕಾರ
ಪಿತಾಮಹ ಗುರುಗಳೇ, ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶವಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನು ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ರಾಯಭಾರಿಯಾಗಿ ಬೆಳೆಸಿರುವಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡು ಎಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿದ್ದ ಪಾಂಡವರು, ಆ ಪಾಂಡವರ ಧೈರ್ಯವನ್ನು ನೋಡಿದಿರಾ? ಎಷ್ಟರ ಮಟ್ಟಿಗಿರುವುದು? ಕುಮಾರ ಸುಯೋಧನ, ಈಗ ನೀನು ಪಾಂಡವರಿಗೆ ಆದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಯುದ್ಧ? ಯುದ್ಧ ನಾನದಕ್ಕೆ ಸದಾ ಸಿದ್ಧ, ನಾನದರ ದೀಕ್ಷಾ ಬದ್ಧ. ಸಹಸ್ರಾರು ಯುದ್ಧ ಕೋವಿದರ ಪದವೇ ನನಗಿರುವಾಗ ಯುದ್ಧದ ಭಯವನ್ನು ತೋರವೆಯಾ ತಾತ? ನನ್ನ ಬಳಿ ಅತಿರಥ ಮಹಾರಥರನ್ನು ಓಡಿ 11 ಅಕ್ಷೋಹಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮೋದಿಸಿದ ಹೋಮೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಅಂಗರಾಜನ ವೀರ ಕಂಡರಿಲ್ಲವೇ? ಭೀಷ್ಮ ದ್ರೋಣಾದಿಗಳ ಮುಂದೆ ಬೆಳೆದ ನಮಗೇತವ ಚಿಂತೆ? ಪುರುಷೋತ್ತಮರದ ಮಾಡಿಸುತ್ತಿರುವರು ಯಾರು? ಮಹಾಮಹಿಮರು ಬರ್ತಿದ್ದಾರೆ. ಬರಲಿ ಬರಲಿ, ಬಹಳ ಸಂತೋಷ. ಯಾರು? ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜ, ಆ ಪುರುಷ ಶ್ರೇಷ್ಠ ನಾನಿರುವಾಗ ಆ ಧನಾಪಾಯವನ್ನು ಕೊಲ್ಲನು ಪುರುಷೋತ್ತಮನು? ಬಂದವರು ನೇರವಾಗಿ ನನ್ನ ಅರಮನೆಗೆ ಬಾರದೆ ಈ ವಿದುರನ ಮನೆಗೆ ಹೋದನಂತೆ. ಎಲ್ಲಿ ತಾನೇ ಹೋದೀತು ಧನಾಪಾಯ ಬಾಲಕರ ಬುದ್ಧಿ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು
ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ಇನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನವೋ? ರೋಗಿಗೆ ಅಪತ್ಯ ರುಚಿಸುವಂತೆ ಪದ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಸಹೋದರ ದುಶ್ಯಾಸನ, ಹಿರಿಯನು ಮೋಕ್ಷನು ಎಂದು ಗೌರವಿಸಿದ ಮಾತ್ರಕ್ಕೆ ಇದು ಮೀರಿ ಮಾತನಾಡುತ್ತಿರುವ ಇವನನ್ನ ಸಾಕ್ಷಿಯಿಂದ ಹೊರಗಲಿ ಪಾಂಡವರ ಪಕ್ಷಪಾತಿ. ಅಣ್ಣನ ಆಜ್ಞೆಯಾಗಿರುವುದು ಈಗಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಈ ನನ್ನ ಗದೆಯಿಂದ ಹಚ್ಚೆ ಸಭೆಯನ್ನು ಆಚರಿಸುವೆನು. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ! ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮಸೇನನ್ನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದೇ ಇಟ್ಟಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ನಾನು ಈಗಲೇ ಮುರಿದು ಬಿಸಾಡುತ್ತೇನೆ. ಪ್ರಮಾದವಾಯಿತು. ದುರ್ಯೋಧನ, ಇದನ್ನು ಅಪಸ್ಯಕ್ಕೀಡು ಮಾಡಿ ಈ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡೆಯಲ್ಲ. ಈತನು ನಿನ್ನ ಸಹಾಯಕ್ಕಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಗೆಲ್ಲತಕ್ಕವರು ಯಾರು ತಾನೇ ಇರುವರು? ಕರ್ಣ, ದುರ್ಯೋಧನ, ಕೊಟ್ಟು ಬೆದರಿಕೆಗೆ ಅಂಜುವುದೇ? ಇವನು ಎಂದು ತಾನೇ ಬಿಲ್ಲನ್ನಾಗಲಿ ಆಯುಧಗಳನ್ನಾಗಲಿ ಹಿಡಿದು ಯುದ್ಧ ಮಾಡಿದ್ದಾನೆ ಹೇಳು? ನಮ್ಮ ಶಸ್ತ್ರಾಗಾರದಲ್ಲಿ ಸಹಸ್ರಾರು ಧನಸ್ಸುಗಳಿರುವವು. ಇವನ ಒಂದಲ್ಪದ ಬಿಲ್ಲಿನಿಂದ ನಮಗಾಗಬೇಕಾದ ಸಹಾಯವಾದರೂ ಏನಿರುವುದು? ಚಿಂತಿಸಬೇಡ ಕಣ್ಣ, ಉಳಿದುಕೋ. ಈಗ ಎಲ್ಲರೂ ಕೇಳಿರಿ, ಆ ಕೃಷ್ಣನು ನಮ್ಮ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅಂತಹವರು ಕೂಡಲೇ ಹೊರಬಿಟ್ಟು ಹೊರಡಬೇಕಾದೀತು. ಸಹೋದರ ದುಶ್ಯಾಸನ, ಅಗ್ರಜ, ಆ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ದೇವಗ್ರಜ ಸಿದ್ಧವಾಗಿರುವುದು.
ಭೀಷ್ಮ ದ್ರೋಣಾದಿಗಳಿಗೆ ಎದ್ದು ನಿಂತು ನಮಸ್ಕರಿಸಿ ಗೌರವಿಸುವಾಗ ಈ ದುರಹಂಕಾರಿಯಾದ ದುರ್ಯೋಧನನು ಮಾತ್ರ ಕಂಡರೂ ಕಾಣದ ಹಾಗೆ ಮೊದಲುತ್ತನಾಗಿ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತನಾಗಿ ಯೋಗಮಾಯೆ. ತುಂಬಿದ ರಾಜಸಭೆಯಲ್ಲಿ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸಿದೆ. ಚೇಚೆ, ನಾನೇ ಅಲ್ಲಿಗೆ ಬರ್ತಿದ್ದೇನಲ್ಲ. ಮೇಲೇಳಿಸು ಯೋಧನ. ಚಕ್ರವರ್ತಿ, ಚಂದ್ರಕುಲ ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸಿದೆಂದು ಹೆಮ್ಮ ಪಡಬೇಡ. ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದಷ್ಟೇ. ಬಂದದ್ದಾಯಿತು, ಉಳಿದುಕೋ. ಪಾಂಡವರ ರಾಯಭಾರಿ, ಉಳಿದುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದೇನೋ, ಇದ್ದೇ. ಇದುವರೆಗೂ ನೀನು ಗೋಪಿಕೋಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವೆ. ಈಗ ನನ್ನ ಆಸ್ಥಾನದಲ್ಲಿ ನಡೆಯುವ ರಾಧ ನರ್ತನವನ್ನು ನೋಡಿ ಆನಂದಿಸಿದಂತೆ ಕುಳಿತುಕೋ. ನಾನಲ್ಲೇ ನಮ್ಮ ಆಸ್ಥಾನದಲ್ಲಿರುವ ನರ್ತಕಿಯರನ್ನು ಬರಮಾಡಿ. ವಿದ್ಯೆಯ ಶೂರ ಕನ್ನಡ ಪರಮಾತ್ಮ ಸೋದರ ಮಾವನ
ಕೊಳಲನಾದದಿ ಜಗವ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಾರಿ ಕೊಳಲನಾದದಿ ಮಣಿವ ಶ್ರೀಹರಿ ಹಸ್ತಿನ ಹೊರದೊಡೆಯ
ಕಳಿಸಿರುವ ಮುಖ್ಯ ವಿಚಾರವೇನೆಂದು ಬರಬಹುದು? ತಿಳಿಸಿದರು. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷೀಯರೇ, ಕುರುವೃದ್ಧರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯವಾಗಬೇಕಾಗಿರುವುದರಿಂದ ನಾನು ನಿಮ್ಮೆಲ್ಲರ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ತಾವುಗಳು ಈ ರೀತಿ ಮಾಡದೆ ಹೋದರೆ ಮುಂದಾಗುವ ಅನಾಹುತಗಳಿಗೆ ನೀವೇ ಕಾರಣರಾಗುವಿರಿ. ಈಗ ನಮ್ಮೆಲ್ಲರ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯೂ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ವಾಗ್ದಾನ ಮಾಡಿದಂತೆ ನಮಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರು ಕೇಳಿದಿರಾ ಪಾಂಡವರ ಈ ವಿನಯ ವಚನಗಳನ್ನ? ಕಪಟ ದ್ವೀಪದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತ ವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅಲ್ಲದೆ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಮ್ಮೆಲ್ಲರಿಗೂ ಸೇರಿದೆ. ಕುಮಾರ ಸುಯೋಧನ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮೆಲ್ಲರ ಮುಂದೆ ನಿರೂಪಿಸಿದ ಈ ರಾಜಕಾರಣವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವೆಲ್ಲರೂ ಅದರಂತೆ ಮನ್ನಿಸಿ ನಡೆಯುವೆಂದು ನಾನು ನಂಬಿದ್ದೇನೆ. ಈ ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ಸುಯೋಧನ, ನೀವು ಪಾಂಡವರು ಸೋದರರಲ್ಲವೇ? ನಿಮ್ಮ ಮಧ್ಯ ಈ ವೈರತ್ವವೇಕೆ? ದುರಾಭಿಮಾನವನ್ನು ಬಿಟ್ಟು
ಅನ್ಯೋನ್ಯ ಮೈ ತಿಂದಿರುವುದು ಮೇಲಲ್ಲವೇ ಕುಮಾರ ಸುಯೋಧನ? ಪಿತಾಮಹ, ಸುಯೋಧನ, ಗುರುಗಳೇ, ಕೇಳು ಸುಯೋಧನ ಹೇಳುವ ಕೇಳು ಸುಯೋಧನ ಹೇಳುವ ಕೇಳುವ ಮಾತುದು ಪರವನಿಲ್ಲದೆ ಕುಮಾರ ಸುಯೋಧನ, ಶ್ರೀಕೃಷ್ಣನ ಸಂದೇಶವು, ಭೀಷ್ಮಾಚಾರ್ಯರ ಉಪದೇಶವು, ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸತ್ಕರಿಸು. ಇದರಿಂದ ನಿನಗೂ ನಿನ್ನ ಹಿತೈಷಿಗಳಿಗೂ ಗುರು ಹಿರಿಯರಾದ ನಮಗೂ ಕ್ಷೇಮ. ಸೌಖ್ಯದಿಂದ ರಾಜ್ಯಭಾರ ಮಾಡು ಕುಮಾರ. ಗುರುಗಳೇ, ಯಾರದು? ಓಹೋ, ವಿದುರ ಮಹಾಶಯ, ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲೇ ನಿಮ್ಮ ಅರಣ್ಯ ರೋಧನ. ಹೌದು ರೋದನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ನೀನು ಯೌವನ ಮದದಿಂದ ಗರ್ವಿತನಾಗಿ ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಭಗವಾನ್ ಶ್ರೀಕೃಷ್ಣನು ಇವರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಏನನ್ನು ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠ ಮಾಡಿ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆಗಷ್ಟಾದ ಭೂಮಿಯನ್ನು ಆ ಪಾಂಡವರಿಗೆ ನೀಡು. ಇದೇ ನನ್ನ ಅಭಿಮತ. ವಿದುರ ಚಿಕ್ಕಪ್ಪಾಜಿ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಏಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ನಿಮಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾಚಾರ್ಯರಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಾಣುತ್ತಿರುವಲ್ಲವೇ? ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರನ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹಳ ಶ್ಲಾಘನೀಯವಾಗಿ ಮುಗಿಸಿದೆ. ಆ
ರಾಜನಿಂದ ನಿನ್ನಂತಹ ಕಾಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಕುಡಿಗೈದು ಈ ಭರತಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಹಾರಿಸುವ ಯೋಜನೆಯನ್ನು ಮಾಡುತ್ತಿರುತ್ತವೆ ಭಾರತ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರು ಎಂದು ಧಂಬ ಕಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾಗದು ಅಥವಾ ಬದಲಿಸಲಾಗದು. ಸುಮ್ಮನೆ ಘಂಟ ಶೋಷಣೆಯಿಂದ ಪ್ರಯೋಜನವಿಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದಿಲ್ಲ. ಚಕ್ರವರ್ತಿ, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂದಿರುವ ನಮ್ಮ ಧರ್ಮರಾಯ 1000 ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತವಾದ ಭೀಮಸೇನ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನೇ ಪಡೆದ ಪರಮವೀರ ಪಾರ್ಥ, ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು, ಅವರುಗಳ ಮುಂದೆ ನಿಮ್ಮವರ ಪರಾಕ್ರಮಗಳು ಏನೂ ನಡೆಯುವುದಿಲ್ಲ. ದುಡುಕದೆ ಪಾಂಡವರಿಗೆ ಸಮಭಾಗವನ್ನಿಟ್ಟು ಅವರನ್ನು ಆಧರಿಸಿ. ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರುವೆಯಲ್ಲ ಕೃಷ್ಣ. ಓಹೋ, ಕೈಲಾಗದ ಹೇಳಿ ಧರ್ಮರಾಯ ಮಹಾಸಾಧ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆರಿನ ಹೊಟ್ಟೆವಾಗ ಭೀಮ ಬಂಡಿ ಹಣ್ಣವನ್ನು ತಿಂದು ಹಿಡಿಂಬ ಕೀಚುಗಾದಿಗಳನ್ನು ಕೊಂದ ಅವನು ಅಜಯನ. ಭೀಮನೇ ಕೀಚಕನನ್ನು ಕೊಂದ ಎಂಬುದನ್ನು ನೋಡಿದವರಾರು. ಆಗೊಂದು ವೇಳೆ ಕೊಂದಿದ್ದರು ಕುಲಪದಿಂದ. ಇಂತಹ ಬಲಪಾತಕನು ರೌದ್ರಾಂಶ ಸಂಭೂತನು ಆಗಿದ್ದ ಪಕ್ಷದಲ್ಲಿ ಆ 5 ಹಂಚುವುದು ನಿನ್ನ ತಂಗಿ ಪಂಚವಲ್ಲದೆಯನ್ನು ಮೂಡಿ ಹಿಡಿಗಳು ತಂದು ನನ್ನ ಸಹೋದರ ತುಂಬಿದ ರಾಜಸಭೆಯಲ್ಲಿ ವಸ್ತ್ರಾಪಹರಣ ಮಾಡುವಾಗ ಎಲ್ಲಿ ಹೋಗಿತ್ತು ಆರಿನ ಭೀಮಸೇನನ ಸಾವಿರವಾದಿಗಳು. ಆತನು ಅಣ್ಣ ಧರ್ಮನಂದನ ಧರ್ಮದ ಕಟ್ಟಿಗೆ ಒಳಪಟ್ಟಿದ್ದ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗಂಟೆ ಕಟ್ಟಿ ಕೈಗೆ ಬೇಕಟ್ಟು ಸ್ತ್ರೀಯಂತೆ ವೇಷ ಧರಿಸಿ ತಕ್ಕ ಎಂದು ಅರ್ಥನ ಕರೆಸಿದ ನಪುಂಸಕ. ಅವನ ಪರಾಕ್ರಮವನ್ನು ನಾವು ಚೆನ್ನಾಗಿ ಬಲ್ಲೆ ಕೃಷ್ಣ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು, ಅವರಿನ್ನು ಬಾಲಕರು. ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಅವರೀರ್ವರು ನನ್ನರ ಮನೆಯನ್ನಾಗಿರುವ ದ್ವಾರಪಾಲಕರಾಗಿರಲಿಲ್ಲ. ಕೃಷ್ಣ ಎಷ್ಟೇ ಪಾಂಡವರು ನನ್ನವರು, ಅವರನ್ನು ಹೊಗಳುವುದು ಗೋಪಾಲಕರಾದ ನಿನಗೆ ಸೇವೆ ಮಾಡಲು ಭೂಪಾಲಕರಾದ ನನಗಲ್ಲ. ಕೃಷ್ಣ, ಇಲ್ಲಿವರೆಗೂ ನಿಮ್ಮವರ ಪರಾಕ್ರಮವನ್ನೇ ಹೊಗಳುತ್ತಿರುವೆಯಲ್ಲ. ಈಗ ಕೇಳು, ನಮ್ಮವರ ಪರಾಕ್ರಮವನ್ನು ಹೇಳುವೆಯಾ? ಈ ಅಖಂಡ ಭರತಖಂಡವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯ ಅಥವಾ ನಮಗೆದರಿ ಕಾಲು ಮೇಲೆಗಳನ್ನು ಅಲೆದು ಗೆಣಸಗಳನ್ನು ತಿಂದು ಜೀವಿಸುತ್ತಿದ್ದ ಆ ಪಾಂಡವರು ಸಾಹಸಿಗಳು. ಆ ಹೊಟ್ಟೆಬಾದ ಭೀಮನ ಗುಂಡಿಗೆಯನ್ನು ಮಂಡವನ್ನು ಚೆಂಡಾಡಲು ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ. ಇನ್ನು ಭಾರತ ವಿಷಯವನ್ನು ಛೇದಿಸುವಾಗ ಶಪಥಗೈದು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿಷ್ಣುವೆಂಬ ಧನಸ್ಸನ್ನು ಪಡೆದಿರುವ ಲೋಕೈಕ ವೀರ ನನ್ನ ಪ್ರಿಯಮಿತ್ರ ಕರ್ಣ. ಇನ್ನು ಸಮಯ ಸಂಜೀವಿನಿಯಂತೆ ಈ ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ರೂಪಿಸುವ ನನ್ನ ಮಾವ ಸೌಮರ ರಾಜ ಶಕುನಿ. ಇನ್ನು ಮಹಾಪರಾಕ್ರಮಿಯಾದ ಯೋಗನ ಮಹಾದೇವನ ವರಪ್ರಸಾದಿ ಮಹಾಪರಾಕ್ರಮಶಾಲಿ ಸೈಂಧವ ರಾಜ. ಇನ್ನು
ದೇವರಿಗೆ ಗೊತ್ತು. ಇನ್ನು ನಮ್ಮ ತಾತ ಭೀಷ್ಮಾಚಾರ್ಯರು ಅವರೇನಾದರೂ ಧನುರ್ಧೋರಾಗಿ ನಿಂತರೆ ಅವರನ್ನು ಜಯಿಸತಕ್ಕ ವೀರರು ಚತುರ್ದಶ ಭುವನಗಳಲ್ಲಿ ಯಾರೂ ಇಲ್ಲ. ಇಷ್ಟೇ ಸಾಕು. ಆಥರ್ವ ಇದೆಲ್ಲವೂ ನಿನಗೆ ತಿಳಿದಿರುವ ವಿಚಾರವೇ. ಈಗ ಹೇಳು, ಇಂತಹ ಅಧೀನತ ಮಹಾರಥನ ಮುಂದೆ ನಿನ್ನ ಪಾಂಡವರು ಮಾತುಗಳೆಲ್ಲವೋ ನನ್ನ ಭೋಗ್ಯದವೋ. ಈ ಸಹೋದರದಲ್ಲಿ ವರ್ತಿಸುತ್ತಿರುವ ಕೋಪಜಾಲಿಗಳು ಇಂಥ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಹಂಚನ ಮೇಲಿನ ಹಗೆ ತೀರದ ಹೊರತು ಈ ರಾಧೆಯನಿಗೆ ವಿಷ್ಟಾನ್ನ ರಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ನೆಲೆಸುವ ಈ ಋತುವಿಗೆ ಹೊರತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕೃಷ್ಣ, ನೀನು ಕೂಡ ಅವರಂತೆಯೇ ಮಾತನಾಡುತ್ತಿರುವೆಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಯೋಚಿಸಿದೆಯಾ? ಇದು ನಿನಗೆ ಧರ್ಮವೇನೆಯ? ನಿನ್ನ ಧರ್ಮ ಕೇಳು ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ದೂತನಾಗಿ ಬಂದಿಹೆ
ಆ ನಿನ್ನ ಪ್ರಾಣಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ತಿಳಿದಿರುವುದಿಲ್ಲ. ಕೇಳು ಕೃಷ್ಣ, ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗೆ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೂ ಎಷ್ಟೋ ಮೇಲೆ. ಈ ನಿನ್ನ ಕುಟುಂಬ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ.